ನಿನಗಾಗಿ ಭಾಗ 70. ವಿಕ್ರಮ್ ದಮಯಂತಿಯನ್ನು ತುಂಬ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ್ದನು. ಇಬ್ಬರ ಉಸಿರು ಪರಸ್ಪರ ಎಕ್ಸ್ಚೇಂಜ್ ಆಗುತ್ತಿತ್ತು. ಇಬ್ಬರ ದೇಹಗಳು ಅಂಟಿಕೊಂಡಿದ್ದವು. ಅವಳು ಸಂಪೂರ್ಣವಾಗಿ ತಾನು ಹಾಕಿದ್ದ ಬಟ್ಟೆಯನ್ನು ತೆಗೆದಳು. ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಾಗ ಬೆತ್ತಲಾಗಿ ಅವನಿಗೆ ಎಚ್ಚರವಾಯಿತು. ಆ ಕ್ಷಣದಲ್ಲಿ ಇಬ್ಬರೂ ಕೂಡ ತಮ್ಮ ಬದುಕಿನಲ್ಲಿ ಈ ಸಮಯದಲ್ಲಿ ಏನು ನಡೆಯುತ್ತಿದೆ, ಏನು ಮಾಡಬೇಕು, ಇವುಗಳನ್ನು ಸಂಪೂರ್ಣವಾಗಿ ಮರೆತು ಅವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಮುದ್ದಿಸಲು ಆರಂಭಿಸಿದರು. ಈ ಸಮಯದಲ್ಲಿ ಅವಳು ನಿಧಾನವಾಗಿ ಅವನ ಬಟ್ಟೆಯನ್ನು ತೆಗೆದಳು. ಇಬ್ಬರು ಈಗ ಸಂಪೂರ್ಣವಾಗಿ ಬೆತ್ತಲಾಗಿದ್ದಾರೆ. ಇಬ್ಬರ ದೇಹವು ಬಿಸಿಯಾಗಿದೆ, ಬೆವರುತ್ತಿದೆ. ಕಣ್ಣುಗಳಲ್ಲಿ ಮಾದಕತೆ ಎದ್ದು ಕಾಣುತ್ತಿದೆ. ಪರಸ್ಪರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ. ಅವಳು ಏನೋ ಹೇಳಲು ಬಾಯಿ ತೆಗೆದಳು. ಆಗ ವಿಕ್ರಮ್ ತನ್ನ ಕೈಗಳಿಂದ ಅವಳ ಬಾಯಿಯನ್ನು ಮುಚ್ಚಿದ, ಕಣ್ಣಿನಲ್ಲಿ ಸನ್ನೆ ಮಾಡಿದ. ಈ ಸಮಯದಲ್ಲಿ ಏನು ಮಾತನಾಡಬೇಡ ಅಂತ. ನಂತರ ಅವಳು ಈಗಲೂ ಕೂಡ ಏನಾದರೂ ಮಾತನಾಡಲು ಬಾಯಿ ತೆಗೆಯುತ್ತಿದ್ದಳು. ಆಗ ಅವನು ವಿಧಿಯಿಲ್ಲದೆ ಅವಳ ತುಟಿಗಳಿಗೆ ಮುತ್ತು ಕೊಡಲು ಆರಂಭಿಸಿದ. ನಿರಂತರವಾಗಿ ಇವನು ಶುರು ಮಾಡಿದ ಅಷ್ಟೇ. ಆದರೆ ಅವಳಲ್ಲಿ ಯಾರಿಗೂ ಏನೂ ಕಾಣದ ಒಂದು ರೀತಿ ಮಾದಕತೆ ಆ ಮುತ್ತಿನಿಂದ ಅವಳಿಗೆ ಸಿಕ್ಕಿತು. ನಿಧಾನವಾಗಿ ಇಬ್ಬರು ಒಂದಾಗುವ ಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದಾರೆ. ತುಂಬ ದಿನಗಳಾದ ಮೇಲೆ ಈ ಕ್ರಿಯೆಯನ್ನು ಇಂದು ಯಾರೂ ತಪ್ಪಿಸಲು ಸಾಧ್ಯವೇ ಇಲ್ಲ ಅನ್ನಿಸುವ ರೀತಿ ಇದೆ. ಅವನ ಫೋನ್ ನಿರಂತರವಾಗಿ ರಿಂಗ್ ಆಗುತ್ತಿದೆ. ಅವನ ಫೋನನ್ನು ಸ್ವಿಚ್ ಆಫ್ ಮಾಡಿದ, ಪಕ್ಕ ಎಸೆದ. ಈಗ ಅವಳ ಫೋನನ್ನು ಕೂಡ ಸ್ವಿಚ್ ಆಫ್ ಮಾಡಿ ಅದನ್ನು ಕೂಡ ಪಕ್ಕಕ್ಕೆ ಎಸೆದ. ಇಂದು ಏನಾದರೂ ಕೂಡ ನಾವಿಬ್ಬರು ಒಂದಾಗಬೇಕು ಅನ್ನುವುದು ವಿಕ್ರಮ್ ಮನಸ್ಸಿನಲ್ಲಿ ಬಂದುಬಿಟ್ಟಿದೆ. ಏಕೆಂದರೆ ಪದೇ ಪದೇ ಅವನಿಗೆ ತನ್ನಿಂದ ದೂರ ಹೋಗುತ್ತಿದ್ದಾಳೆ ದಮಯಂತಿ ಅನ್ನುವ ವಿಷಯವನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ತುಂಬ ಪ್ರಯತ್ನ ಹಾಕುತ್ತಿದ್ದಾನೆ. ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ, ಅವಳು ದೂರ ಆಗಬಾರದು. ವಿಕಿಯಿಂದ ಒಂದು ಸಲ ನನ್ನ ತಂಗಿಗೆ ತೊಂದರೆಯಾಗಿತ್ತು, ಈಗ ನನ್ನ ಹೆಂಡತಿಗೆ ತೊಂದರೆ ಆಗಬಾರದು ಅಂತ ಯೋಚಿಸುತ್ತಿದ್ದ. ಅವಳನ್ನು ತನ್ನ ಹತ್ತಿರ ಜೋರಾಗಿ ಎಳೆದುಕೊಂಡ. ಅವಳ ಕೂದಲನ್ನು ಮೃದುವಾಗಿ ಎಳೆದ. ಇಬ್ಬರು ಪರಸ್ಪರ ಒಬ್ಬರ ದೇಹದ ಮೇಲೆ ಇನ್ನೊಬ್ಬರು ಆಧಿಪತ್ಯ ಸಾಧಿಸಿದ್ದಾರೆ. ತುಂಬ ದಿನಗಳಾದ ಮೇಲೆ ಇಬ್ಬರು ಒಂದಾದರು. ಹಸಿದಿದ್ದ ಪ್ರೀತಿಸುವ ಎರಡು ದೇಹಗಳ ಮಹಾ ಮಿಲನವಾಯಿತು. ಆ ಮಿಲನ ಪ್ರೀತಿಯ ಪರಾಕಾಷ್ಠತೆಯ ಸಂಕೇತ. ತಮ್ಮ ದೇಹದಲ್ಲಿರುವ ಬಿಸಿಯನ್ನು ಇಬ್ಬರು ಕೂಡ ತಣ್ಣಗೆ ಮಾಡಿಕೊಂಡರು. ಈಗ ಇಬ್ಬರಿಗೂ ಏನೋ ಒಂದು ತೃಪ್ತಿಯ ಅನುಭವ. ಅವನಿಗೆ ಅವಳು ನನ್ನವಳಾದಳು ಸಂಪೂರ್ಣವಾಗಿ ಅಂತ ಅನ್ನುವ ವಿಷಯವಾದರೆ, ನನ್ನ ಪ್ರೀತಿಯ ನನ್ನ ಗಂಡ ಸಂಪೂರ್ಣವಾಗಿ ನನ್ನವನಾದ ಅನ್ನುವ ತೃಪ್ತಿ. ಆ ತೃಪ್ತಿಯಲ್ಲಿ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ತುಂಬ ಸಮಯಗಳ ಕಾಲ ಮಲಗಿದ್ದರು. ನೆಮ್ಮದಿಯಿಂದ, ನಿಶ್ಚಿಂತೆಯಿಂದ. ಇಡೀ ಪ್ರಪಂಚದಲ್ಲಿ ಏನೇ ಆದರೂ ಕೂಡ ನಾವಿಬ್ಬರು ಇದೇ ರೀತಿ ಖುಷಿಯಾಗಿ ಇರಬೇಕು. ಕೇವಲ ಇದು ಮೊದಲ ಬಾರಿ ಮಿಲನ. ಪ್ರತಿದಿನವೂ ಇದೇ ರೀತಿ ನಾವಿಬ್ಬರು ಸೇರಬೇಕು, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಅಂತ ವಿಕ್ರಮ್ ಅಂದುಕೊಂಡ. ದಮಯಂತಿ ಯಾವುದೇ ವಿಷಯವನ್ನು ಯೋಚಿಸಲು ಹಿಂಜರಿದಳು. ಕೇವಲ ವಿಕ್ರಮ್ ಜೊತೆ ಇರುವ ಕ್ಷಣವನ್ನು ನಾನು ಆನಂದಿಸಬೇಕು ಅನ್ನುವುದು ಅವಳ ಆಸೆಯಾಗಿತ್ತು. ತನ್ನ ಕನಸು ನನಸು ಮಾಡಿಕೊಂಡಳು. ವಿಕ್ರಮ್ ಈಗ ಸಂಪೂರ್ಣವಾಗಿ ಮಾನಸಿಕವಾಗಿ, ದೈಹಿಕವಾಗಿ ಅವಳ ಗಂಡನಾದ. ಮುಂದೆ ಇತ್ತ ದಮಯಂತಿಯ ಚಿಕ್ಕಪ್ಪ ಅವರ ಅತ್ತೆಯ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಳ್ಳಲು ಆಸ್ಪತ್ರೆಗೆ ಬಂದರು. ಅಲ್ಲಿ ಅವರ ಅಜ್ಜಿ, ದಮಯಂತಿಯ ಮಾವ ಎಲ್ಲರನ್ನೂ ಮಾತನಾಡಿಸಿ ಅವರ ಅತ್ತೆಯ ಬಳಿ ಬಂದಾಗ
ಅವರ ಅತ್ತೆ ಸರಿಯಾಗಿ ಮಾತನಾಡಲಿಲ್ಲ. ಬದಲಿಗೆ, ನನ್ನ ಮಗನನ್ನು ನೀವೆಲ್ಲ ಇನ್ನೂ ಎಷ್ಟು ಸುಲಿಗೆ ಹೊಡೆಯುತ್ತೀರಾ? ಈಗಾಗಲೇ ನೀವು ನಮ್ಮ ಫಾರ್ಮ್ ಹೌಸಲ್ಲಿ ಇದ್ದೀರಂತೆ. ಮರ್ಯಾದೆ ಇದ್ದರೆ ಈಗಲೇ ಖಾಲಿ ಮಾಡಿ ಅಂತ ಹೇಳಿದಳು. ಆಗ ದಮಯಂತಿಯ ಚಿಕ್ಕಪ್ಪ ಏನೂ ಮಾತನಾಡದೆ ಹೊರಬಂದರು. ಅವರಿಗೂ ಕೂಡ ಅದು ಸತ್ಯ ಅಂತ ಅನಿಸಿತು. ಪರಿಸ್ಥಿತಿಯ ಕೈಗೊಂಬೆಯಾಗಿ ಯಾವುದೇ ರೀತಿಯ ಪ್ರಯತ್ನವನ್ನು ಮಾಡಲು ಸಾಧ್ಯವಿಲ್ಲ. ನಾನು ಹೇಗೋ ಬದುಕುತ್ತೇನೆ, ಆದರೆ ನನ್ನ ಹೆಂಡತಿ ಆ ಮನೆಯಿಂದ ಹೊರಗೆ ಬರುವುದಿಲ್ಲ. ಒಂದು ಪಕ್ಷ ಅವಳು ಬಂದರೂ ನಮ್ಮ ಮಗುವಿಗೆ ಸರಿಯಾದ ಸೌಲಭ್ಯ ಇಲ್ಲೇ ದೊರಕುತ್ತಿರುವುದು. ಅವಳು ಸಂಪೂರ್ಣವಾಗಿ ಹುಷಾರಾಗುವವರೆಗೂ ಕೂಡ ಇಲ್ಲೇ ಇದ್ದು ಬಿಡಲಿ ಅಂತ ದಮಯಂತಿಯ ಚಿಕ್ಕಪ್ಪ ಯೋಚಿಸಿ ಹೊರಬಂದಾಗ ಎದುರಿಗೆ ವಿಕ್ಕಿ ಸಿಕ್ಕಿದ. ಅವನನ್ನು ನೋಡಿದ ಕ್ಷಣ ಅವರಿಗೆ ಭಯವಾಯಿತು. ನನ್ನ ಮಗಳ ಬದುಕಿನಲ್ಲಿ ತುಂಬ ತೊಂದರೆಗಳಿವೆ. ಕೋಪದಿಂದ ಅವನು ನೋಡಿದರೂ ಕೂಡ ಅವನು ನಾಚಿಕೆ ಇಲ್ಲದೆ, ಹೇಗೆ ಇದ್ದೀರಾ ಅಂಕಲ್, ದಮಯಂತಿ ಹೇಗೆ ಇದ್ದಾಳೆ ಅಂತ ಕೇಳಿದರು. ಇಲ್ಲಿ ಅನಾವಶ್ಯಕವಾಗಿ ಸೀನ್ ಕ್ರಿಯೇಟ್ ಆದರೆ ತೊಂದರೆ ಆಗುತ್ತದೆ. ವಿಕ್ರಮ್ನ ಮನೆಯವರೆಲ್ಲ ಇಲ್ಲೇ ಇದ್ದಾರೆ. ಎಲ್ಲರಿಗೂ ಈ ವಿಷಯ ತಿಳಿದುಬಿಟ್ಟರೆ ತುಂಬ ಕಷ್ಟವಾಗುತ್ತದೆ. ಮುಂದಿನ ದಮಯಂತಿಯ ಭವಿಷ್ಯಕ್ಕೆ ಆದ್ದರಿಂದ ದುಡುಕಬಾರದು ಅಂದುಕೊಂಡು ಅವನು ವಿಕ್ಕಿಯ ಕೈಯನ್ನು ಹಿಡಿದುಕೊಂಡು ಆಸ್ಪತ್ರೆಯ ಹಿಂಭಾಗ ಕರೆದುಕೊಂಡು ಹೋದ. ಈಗಲೂ ಕೂಡ ವಿಕ್ಕಿ ತುಂಬ ಕಾಮ್ ಆ್ಯಂಡ್ ಕಂಪೋಸ್ ಆಗಿದ್ದಾನೆ. ಸ್ವಲ್ಪ ಕೂಡ ಟೆನ್ಷನ್ ಇಲ್ಲ ಅವನ ಮುಖದಲ್ಲಿ. ಆಗ ಅವನು ಚೆನ್ನಾಗಿ ಬೈದ. ಒಂದು ಬಾರಿ ನನ್ನ ಮಗಳ ಹಿಂದೆ ಓಡಾಡಿ ನಿನ್ನ ಅಮ್ಮ ಅವಳಿಗೆ ಕಷ್ಟ ಕೊಡುವಂತೆ ಮಾಡಿದೆ. ನಿನ್ನ ಮಗಳೇ ನಮ್ಮ ಮಗನ ಹಿಂದೆ ಓಡಾಡುತ್ತಿರುವುದು ನಮ್ಮ ಆಸ್ತಿಯ ಆಸೆಗಾಗಿ ಅಂತ ತುಂಬ ಕಷ್ಟ ಕೊಟ್ಟಿದ್ದರು. ಅವಳು ರೋಡಿನಲ್ಲಿ ತಿರುಗಾಡಬಾರದು ತಲೆ ಎತ್ತಿಕೊಂಡು ಅಷ್ಟು ನೋವು ಮಾಡಿದ್ದರು. ಈಗ ಅವಳು ಮದುವೆಯಾಗಿ ನೆಮ್ಮದಿಯಾಗಿದ್ದಾಳೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಗಂಡ ಸಿಕ್ಕಿದ್ದಾನೆ. ಪುನಃ ಯಾವುದೇ ರೀತಿಯ ತೊಂದರೆ ಮಾಡಬೇಡ. ಇಲ್ಲಿಂದ ಹೊರಟು ಹೋಗು. ನನಗಂತೂ ಸಾಕಾಗಿ ಹೋಗಿದೆ. ನಿನ್ನ ಅಮ್ಮ ಬಂದು ನನ್ನ ಅಕ್ಕಪಕ್ಕದ ಮನೆಯವರಿಗೆ ನಮ್ಮ ಪ್ರೀತಿಯ ದಮಯಂತಿಯ ಮೇಲೆ ಚಾಡಿ ಹೇಳಿ ಹೋಗುತ್ತಿದ್ದರು. ಆಸ್ತಿಯ ಆಸೆಗಾಗಿ ನನ್ನ ಮಗನನ್ನು ಬುಟ್ಟಿಗೆ ಹಾಕಿಕೊಂಡು ಆಟ ಆಡುತ್ತಿದ್ದಳು. ನೀವು ಎಲ್ಲಾದರೂ ಅವಳನ್ನು ಚೆನ್ನಾಗಿ ಮಾತನಾಡಿಸಿದರೆ ನಿಮ್ಮ ಮಕ್ಕಳನ್ನು, ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳನ್ನು ಅವಳ ಹತ್ತಿರ ಬಿಟ್ಟರೆ ಅವಳು ನಿಜವಾಗಲೂ ಕೂಡ ಅವರನ್ನು ಚೆನ್ನಾಗಿ ಅವರ ಬಡತನಕ್ಕೆ ಉಪಯೋಗಿಸಿಕೊಳ್ಳುತ್ತಾಳೆ. ಇಷ್ಟಪಟ್ಟಿದ್ದನ್ನು ತೆಗೆದುಕೊಳ್ಳುತ್ತಾಳೆ. ನಿಮ್ಮ ಮನೆಯನ್ನು ನಿರ್ನಾಮ ಮಾಡುತ್ತಾಳೆ. ನಮ್ಮ ಮಗ ನಾವು ಹೇಳಿದ ಹಾಗೆ ಕೇಳುವುದು. ಆದ್ದರಿಂದ ಅವಳ ಬಲೆಯಿಂದ ಆದಷ್ಟು ಬೇಗ ಬಿಡಿಸಿದೆ ಅಂತ ವಿಕ್ಕಿಯ ಅಮ್ಮ ಹೇಳುತ್ತಿದ್ದಳು. ಇದರಿಂದ ಇವರ ಮನೆಯಲ್ಲಿ ದಮಯಂತಿಗೆ ಕಡುವ ಕಷ್ಟ ಇನ್ನೂ ಜಾಸ್ತಿ ಆಗಿದ್ದು, ದಿನದಿಂದ ದಿನಕ್ಕೆ ಅವರ ಚಿಕ್ಕಮ್ಮ ಅವಳನ್ನು ಚೆನ್ನಾಗಿ ಬೈಯುತ್ತಿದ್ದಳು. ಆ ದಿನಗಳನ್ನು ನೆನೆಸಿಕೊಂಡರೆ ತುಂಬ ನೋವಾಗುತ್ತದೆ. ಪುನಃ ನಮ್ಮ ಬದುಕಿನಲ್ಲಿ ಆ ದಿನಗಳು ಬರುವುದೇ ಬೇಡ. ಆ ದಿನಗಳನ್ನು ನೆನೆಸಿಕೊಂಡರೆ ನೋವಾಗುತ್ತದೆ. ನಿನ್ನ ಕಾಲನ್ನು ಹಿಡಿದುಕೊಳ್ಳುತ್ತೇನೆ, ನಮ್ಮ ಬದುಕಿನಿಂದ ಹೊರಟು ಹೋಗು ಅಂದರೂ ಕೂಡ ವಿಕ್ಕಿ ನಗುತ್ತಿದ್ದ. ನಿನ್ನ ಮಗಳನ್ನು ಯಾಮಾರಿಸಿ ಪ್ರೀತಿಸುವ ನಾಟಕವಾಡುತ್ತಿರುವುದು ಅವಳ ಬದುಕನ್ನು ಹಾಳು ಮಾಡಲು. ನೀನು ನನ್ನ ಕಾಲನ್ನು ಹಿಡಿದುಕೊಂಡರೂ ಅಷ್ಟೇ, ನನ್ನ ಕೈ ಹಿಡಿದುಕೊಂಡರೂ ಅಷ್ಟೇ, ನನ್ನ ಸುತ್ತ ಉರುಳು ಸೇವೆ ಉರುಳಿದರೂ ಅಷ್ಟೇ, ನಾನೆಂದೂ ಅವಳನ್ನು ಬಿಡುವುದಿಲ್ಲ. ಅಷ್ಟು ವರ್ಷಗಳ ಕಾಲ ನಾನು ಅವಳ ಹಿಂದೆ ಬಿದ್ದಿದ್ದರೂ ಒಂದೇ ಒಂದು ಬಾರಿ ಕೂಡ ನಾನು ಅವಳನ್ನು ಮುಟ್ಟಲು ಅವಕಾಶ ಮಾಡಿಕೊಟ್ಟಿಲ್ಲ. ಅವಳು ಈಗ ನಿನ್ನೆ ಮೊನ್ನೆ ಬಂದ ವಿಕ್ರಮ್ನ ಜೊತೆ ಅಷ್ಟೊಂದು ಇಂಟಿಮೇಟ್ ಆಗಿದ್ದಾಳೆ. ಅವಳನ್ನು ನಾನಂತೂ ಎಂದು ಬಿಡುವುದಿಲ್ಲ ಅಂತ ವಿಕ್ಕಿ ಜೋರಾಗಿ ನಗುತ್ತಿದ್ದ. ಇತ್ತ ಆಸ್ಪತ್ರೆಯಲ್ಲಿ ವಿಕ್ರಮ್ನ ಗೆಳೆಯ ಬಂದಿದ್ದಾನೆ. ಅವರ ಅಮ್ಮನ ಆಪರೇಷನ್ ಮಾಡಲು ವಿದೇಶದಿಂದ. ಆದರೆ ವಿಕ್ರಮ್ ಅಡ್ರೆಸ್ ಇಲ್ಲ. ಏನು ಮಾಡುವುದು? ಈಗ ಅವನ ಫೋನ್ ಸ್ವಿಚ್ ಆಫ್ ಬರುತ್ತಿದೆ. ಎಷ್ಟು ಬಾರಿ ಫೋನ್ ಮಾಡಿದರೂ ಕೂಡ ಫೋನನ್ನು ಪಿಕ್ ಮಾಡುತ್ತಿಲ್ಲ. ತುಂಬ ಟೆನ್ಷನ್ ಶುರುವಾಗಿದೆ ಅವನ ಗೆಳೆಯನಿಗೆ. ವಿಕ್ರಮ್ ಫೋನನ್ನು ಸ್ವಿಚ್ ಆಫ್ ಮಾಡುವುದು ಯಾವುದಾದರೂ ಎಮರ್ಜೆನ್ಸಿ ಸಮಯದಲ್ಲಿ ಮಾತ್ರ. ಈ ಬಾರಿ ಏನಾಗಿದೆ? ನಾನು ಇಂಡಿಯಾಕ್ಕೆ ಬಂದರೂ ಕೂಡ
ನನ್ನನ್ನು ರಿಸೀವ್ ಮಾಡಿಕೊಂಡಿಲ್ಲ. ಎಷ್ಟು ಬೇಜಾರು. ಆದರೆ ಅಮ್ಮನಿಗೆ ಆಪರೇಷನ್ ಇದ್ದರೂ ಕೂಡ ಅವನು ಎಲ್ಲೂ ಕಾಣುತ್ತಿಲ್ಲ. ಆಫೀಸ್ನ ಎಲ್ಲ ಕೆಲಸಗಳಿಗೂ ರಜೆ ಹಾಕಿ ಅಮ್ಮನ ಜೊತೆ ತನ್ನ ಸಮಯವನ್ನು ಇವನು ಕಳೆಯಬೇಕು ಅಲ್ಲವೇ? ಎಷ್ಟು ವಿಚಿತ್ರವಾದ ಹುಡುಗ ಇವನು ಅಂತ ಕೋಪ ಬಂದು ಅವನಿಗೆ ಕೈಗೆ ಸಿಕ್ಕಿದರೆ ಅವನಿಗೆ ಸರಿಯಾಗಿ ಮಾಡುತ್ತೇನೆ. ಫೋನ್ ಮಾಡಿದಾಗ ತಿಳಿಯಿತು ಅವನು ಆಫೀಸ್ನಲ್ಲೇ ಇದ್ದಾನೆ ಅಂತ. ಆಗ ಬೇಗ ಬರಲು ಹೇಳಿ ನಾನು ಸರ್ಜರಿಯನ್ನು ಇನ್ನು ಅರ್ಧ ಗಂಟೆಗೆ ಶುರು ಮಾಡುತ್ತೇನೆ. ಆ ನಂತರ ಅಮ್ಮ ನಾರ್ಮಲ್ ಆಗಲು ತುಂಬ ಸಮಯ ಬೇಕಾಗುತ್ತದೆ. ಅಮ್ಮನ ಜೊತೆ ಸ್ವಲ್ಪ ಸಮಯ ಕಳೆಯಲಿ ಅಂತ ಹೇಳಿದಾಗ ಸೆಕ್ರೆಟರಿ ಅಸಹಾಯಕನಾಗಿ, ಸರ್, ವಿಕ್ರಮ್ ಸರ್ ಅವರ ಹೆಂಡತಿ ದಮಯಂತಿ ಅವರ ಜೊತೆ ಇರುವುದು ಒಂದೇ ರೂಮಿನಲ್ಲಿ. ನಾನು ಹೋಗಿ ಹೇಗೆ ಹೇಳಲಿ? ರೂಮ್ ಲಾಕ್ ಆಗಿದೆ ಒಳಗಡೆಯಿಂದ. ಪ್ಲೀಸ್ ಅರ್ಥ ಮಾಡಿಕೊಳ್ಳಿ, ನಿಮಗೆ ಮದುವೆ ಆಗಿದೆ ಅಲ್ಲವೇ ಅಂತ ಹೇಳಿದ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.